ಕೇಂದ್ರ ಬಿಜೆಪಿಯಲ್ಲಿ ಭಾರಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನಿತಿನ್ ನಬೀನ್ ನೇತೃತ್ವದ ಹೊಸ ತಂಡವನ್ನ ರಚನೆ ಮಾಡಲಾಗಿದೆ. ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ ಇದ್ದು ನಿತಿನ್ ನಬೀನ್ ನೇತೃತ್ವದ ಹೊಸ ತಂಡ ರಚನೆ ಮಾಡಲಾಗ್ತಾ ಇದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹುಬ್ಬಳ್ಳಿ ಮೂಲದ ರಾಜ್ಯಸಭಾ ಸದಸ್ಯನಿಗೆ ಮಹತ್ವದ ಸ್ಥಾನ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದು ಕೇಂದ್ರ ಬಿಜೆಪಿಯ ಹೈಕಮಾಂಡ್ನಿಂದ ಬಹುದೊಡ್ಡ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ರಾಜ್ಯಸಭಾ ಸದಸ್ಯ ಪ್ರೊಫೆಸರ್ ಎಂ ನಾಗರಾಜ್ಗೆ ಮಣಿಯನ್ನ ಹಾಕಲಾಗ್ತಾ ಇದೆ. 2 ತಿಂಗಳ ಹಿಂದೆಯಷ್ಟೇ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ಮೂಲದ ರಾಜ್ಯಸಭಾ ಸದಸ್ಯನಿಗೆ ಮಹತ್ವದ ಸ್ಥಾನವನ್ನು ಈಗ ಕಲ್ಪಿಸಿಕೊಡಲಾಗ್ತಾ ಇದೆ. ಕೇಂದ್ರ ಬಿಜೆಪಿಯ ಹೈಕಮಾಂಡ್ನಿಂದ ಬಹುದೊಡ್ಡ ಜವಾಬ್ದಾರಿಯನ್ನ ನೀಡಲಾಗ್ತಾ ಇರುವಂಥದ್ದು. ಸಂಘ ಪರಿವಾರದವರು ಪ್ರೊಫೆಸರ್ ನಾಗರಾಜ್ ಅವರಿಗೆ ಮಣೆ ಹಾಕಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಬಲ ತುಂಬುವುದಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಪಕ್ಷದಲ್ಲಿ ಕ್ಲೀನ್ ಇಮೇಜ್ ಅನ್ನ ಹೊಂದಿದ್ದಾರೆ ಪ್ರೊಫೆಸರ್ ಎಂ ನಾಗರಾಜ್. ರಾಜ್ಯಸಭಾ ಸದಸ್ಯ 2028ರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಸಜ್ಜಾಗ್ತಾ ಇದ್ದು ಮಾಜಿ ಸಿಎಂ ಸಿದ್ದು ರಾಜೀನಾಮೆ ಬಳಿಕ ಕುರುಬ ಸಮುದಾಯವನ್ನು ಸೆಳೆಯುವಂತಹ ಒಂದು ತಂತ್ರಕ್ಕೆ ಮುಂದಾಗಿದ್ದು ಎಂ ನಾಗರಾಜ್ಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನು ಹಿಂದೆ BL ಸಂತೋಷ್ ನೀಡಿದ್ರು. ಅವರ ಪಾತ್ರ ಇತ್ತು. ಇನ್ನು ಪಕ್ಷ ನೀಡಿದ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿಭಾಯಿಸುವ ಸಾಮರ್ಥ್ಯ ನಾಗರಾಜ್ಗಿದೆ. 2028ರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಈ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ ಬಿಜೆಪಿ. ಮಾಜಿ ಸಿಎಂ ಸಿದ್ದು ರಾಜೀನಾಮೆ ಬಳಿಕ ಕುರುಬ ಸಮುದಾಯವನ್ನು ಎಳ್ಕೋಬೇಕು ಬಿಜೆಪಿ ಅತ್ತ ಅನ್ನುವಂಥ ಕಾರಣಕ್ಕೆ ಇಂಥ ಒಂದು ಚಿಂತನೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಬಂದೊದಗಿರುವಂಥದ್ದು. ಹಾಗಾಗಿ ರಾಜ್ಯಸಭಾ ಸದಸ್ಯ ಪ್ರೊಫೆಸರ್ ಎಂ ನಾಗರಾಜ್ಗೆ ಮಣೆ ಹಾಕಲಿಕ್ಕೆ ಮುಂದಾಗಿದ್ದು 2 ತಿಂಗಳ ಹಿಂದಷ್ಟೇ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 2028ರ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂತಹ ಬಿಜೆಪಿ ಸಂಘ ಪರಿವಾರದ ಪ್ರೊಫೆಸರ್ ಎಂ ನಾಗರಾಜ್ಗೆ ಮಣೆ ಹಾಕಿದ್ದು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಬಲ ತುಂಬಬೇಕು ಅನ್ನುವಂಥ ಕಾರಣಕ್ಕೆ ಪಕ್ಷದಲ್ಲಿ ಕ್ಲೀನ್ ಇಮೇಜ್ ಅನ್ನು ಹೊಂದಿರುವ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಮಹತ್ವದ ಸ್ಥಾನವನ್ನು ಕೊಟ್ಟು ಆ ಮೂಲಕ ಕುರುಬ ಸಮುದಾಯದ ಮತವನ್ನು ಸೆಳೆಯುವಂಥ ಒಂದು ತಂತ್ರಗಾರಿಕೆಗೆ ಮುಂದಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಬಹುಶಃ ಕೇಂದ್ರ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬದಲಾವಣೆಗಳೇನೇನು? ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ಕೊಟ್ಟಿರುವಂತಹ ಮಹತ್ವದ ಸ್ಥಾನ ಏನು? ಆ ಮೂಲಕ ಅವರು ಕುರುಬ ಸಮುದಾಯದ ಮತಗಳನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಸೆಳೆಯುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನಾಗರಾಜ್ ಅವರು ಅಂತ ಅನ್ಸುತ್ತೆ? ಎಸ್ ವಸಂತ, ಈ ಒಂದು ಬೆಳವಣಿಗೆ ರಾಷ್ಟ್ರೀಯ ಬಿಜೆಪಿಯಲ್ಲಿ ನಡೆದಿರುವಂತದ್ದು. ಕಳೆದ ದಿನ ಅಷ್ಟೇ ಒಂದು ಕರ್ನಾಟಕ ರಾಜ್ಯದಿಂದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಈಗ ನಿಯೋಜನೆ ಮಾಡಿರುವಂತದ್ದು. ಯಾಕೆ ಅಂತಂದ್ರೆ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ರಾಜ್ಯಸಭಾ ಮೆಂಬರ್ ಆಗಿ ಎಂ ನಾಗರಾಜ್ ಅವರು ಒಂದು ಆಯ್ಕೆಯಾಗಿರ್ತಾರೆ. ಆ ಆಯ್ಕೆಯಾದ ನಂತರ ಈಗ ಎಂ ನಾಗರಾಜ್ ಅವರಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಬಹುದೊಡ್ಡ ಜವಾಬ್ದಾರಿಯನ್ನು ಕರ್ನಾಟಕದ ಮೂಲಕ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಎಂ ನಾಗರಾಜ್ ಅವರು ಈಗ ನಿಯೋಜನೆಗೊಂಡಿರುವಂತದ್ದು. ಇವರ ಬೆಳೆದು ಬಂದ ದಾರಿ ನೋಡ್ಬೇಕಾದ್ರೆ ನಾವು ಈಗ ಇವರು ಎಂ ನಾಗರಾಜ್ ಅವರು ಈ ಹಿಂದೆ ABUPಯ ಸಂಘಟನೆಯಲ್ಲಿ ಮೂಲಕ ರಾಜ್ಯ ಬಿಜೆಪಿಗೆ ಒಂದು ಪಾದಾರ್ಪಣೆ ಮಾಡ್ತಾರೆ. ರಾಜ್ಯಾಧ್ಯಕ್ಷರಾಗಿ ABUPಯ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸ್ತಾರೆ. ಜೊತೆಗೆ ಎಂ ನಾಗರಾಜ್ ಅವರು ಬಸವರಾಜ ಹೊರಟ್ಟಿ ಅಂದ್ರೆ ಅಂದಿನ JDS ಪಕ್ಷದಲ್ಲಿ MLC ಚುನಾವಣೆಗೆ ಒಂದು ಬಿಜೆಪಿಯಿಂದ ಎಂ ನಾಗರಾಜ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಅಲ್ಲಿ ಚುನಾವಣೆಯಲ್ಲಿ 1 ಬಾರಿ ಸೋತಿರ್ತಾರೆ. ತದನಂತರ ಅವರಿಗೆ ಬಹುದೊಡ್ಡ ಯಾವುದೇ ರೀತಿಯಾಗಿ ಜವಾಬ್ದಾರಿಯನ್ನು ನೀಡಿರುವುದಿಲ್ಲ. ಪಕ್ಷ ಸಂಘಟನೆಯಲ್ಲಿ ಜೊತೆಗೆ ಅವರು ಮುನ್ನಡೀತಾ ಇರ್ತಾರೆ. ಅಲ್ಲದೆ ಇವರು ಒಬ್ರು ಪ್ರಾಧ್ಯಾಪಕರು ಕೂಡ ಆಗಿರುವಂತದ್ದು, KPSC ಸದಸ್ಯರು ಕೂಡ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇದರ ಜೊತೆಗೆ ಬಹಳ ಮಹತ್ವದ ಜವಾಬ್ದಾರಿಗಳನ್ನು ಈ ಹಿಂದೆ ಎಂ ನಾಗರಾಜ್ ಅವರು ನಿರ್ವಹಿಸಿಕೊಂಡು ಬಂದಿರ್ತಾರೆ. ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರು. PS ಯಡಿಯೂರಪ್ಪನವರು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಈ ಹಿಂದೆ ಕಾರ್ಯನಿರ್ವಹಿಸಿದ್ರು. ತದನಂತರ ಈಗ ಅವರನ್ನು ಒಂದು ಸ್ಥಾನದಿಂದ ಕೈಬಿಟ್ಟು ಕರ್ನಾಟಕ ರಾಜ್ಯದಿಂದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಎಂ ನಾಗರಾಜ್ ಅವರನ್ನು ನಿಯೋಜನೆಗೊಳಿಸಿರುವುದು ಬಹುದೊಡ್ಡ ಕುತೂಹಲಕಾರಿಯ ಒಂದು ನಡೆಯನ್ನು ಈಗ ರಾಷ್ಟ್ರ ಬಿಜೆಪಿಯ ನಾಯಕರು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ಈ ಪ್ಲಾನ್? ಇಲ್ಲಿ ನೋಡ್ಬೇಕಂತಂದ್ರೆ ವಸಂತ, ಯಾಕಂತಂದ್ರೆ ಈಗಾಗಲೇ 2028 ಚುನಾವಣೆ ಅಂದ್ರೆ ಹತ್ತತ್ರ 2 ವರ್ಷ ಈಗ ಸಮೀಪ ಇದೆ ರಾಜ್ಯ ಚುನಾವಣೆ, ಸಾರ್ವತ್ರಿಕ ಚುನಾವಣೆಗೆ. ಈಗಾಗಲೇ CM ಸಿದ್ದರಾಮಯ್ಯನವರು ಈಗ ಅಷ್ಟೊಂದು ಆಕ್ಟಿವ್ ಆಗಿ ಕಾಣ್ತಾ ಇಲ್ಲ. ಈಗ ಕುರುಬ ಸಮುದಾಯದ ಓಟ್ಗಳನ್ನು ಬಹುಸಂಖ್ಯಾತ ಓಟ್ಗಳು ಈಗ ಸಿದ್ದರಾಮಯ್ಯನವರ ಪಾಲು ಒಂದು ಇತ್ತು ಸಾಕಷ್ಟು. ಈ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯನವರು
ಏನು ಕೆಳಗಿಳಿಸಿದ್ರು, ಆ ಕೆಳಗಿಳಿಸಿದ್ದ ಒಂದು ಲಾಭ ಪಡೆಯುವುದಕ್ಕಾಗಿ ಬಿಜೆಪಿ ರಾಷ್ಟ್ರೀಯ ನಾಯಕರು ಕಾರ್ಯತಂತ್ರ ಭಾಗವಾಗಿ ಈಗ ಕುರುಬ ಸಮುದಾಯದ ಹಿಂದುಳಿದ ವರ್ಗದ ಬಿಜೆಪಿಯ ರಾಜ್ಯಸಭಾ ಮೆಂಬರ್ ಆಗಿಂತ ಎಂ ನಾಗರಾಜ್ ಅವರನ್ನು ಗುರುತಿಸಿಕೊಂಡು ಈಗ ಅವರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವುದು ನೋಡಿದ್ರೆ ಕಾರ್ಯಕರ್ತರಿಗೊಂದು ಹುಮ್ಮಸ್ಸು ಹುಟ್ಟಿಸುವುದರ ಜೊತೆಗೆ ಕುರುಬ ಸಮುದಾಯದ ಓಟ್ಗಳನ್ನು ಈಗ ಬಿಜೆಪಿ ಸೆಳೆಯುವ ಒಂದು ಪ್ರಯತ್ನಕ್ಕೆ ಈಗ ಕಾರ್ಯತಂತ್ರವನ್ನು ರೂಪಿಸಿರುವಂತದ್ದು. ಅದರ ಭಾಗವಾಗಿ ಈಗ ಕುರುಬ ಸಮುದಾಯಕ್ಕೆ ಸೇರಿದಂತ ಎಂ ನಾಗರಾಜ್ ಅವರನ್ನು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಈಗ ನಿಯೋಜನೆಗೊಂಡಿರ್ತಾರೆ. ಇದರ ಜೊತೆಗೆ ಇಲ್ಲೊಂದು ಗಮನಿಸಬೇಕಂತಂದ್ರೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಅಂತಂದ್ರೆ ಅದು ಸಣ್ಣದಲ್ಲ. ಯಾಕಂತಂದ್ರೆ ಈಗಾಗಲೇ ಅದಕ್ಕೆ ಸಾಕಷ್ಟು ಜನ ಬಿಜೆಪಿ ನಾಯಕರು, ರಾಜ್ಯ ನಾಯಕರು ಕೂಡ ಸಾಕಷ್ಟು ಪೈಪೋಟಿ ನಡೆದಿರುವಂತದ್ದು. ಆದ್ರೆ ಬಿಜೆಪಿಯಲ್ಲಿ ಈ ಹಿಂದಿನಿಂದ ರೂಢಿಸಿಕೊಂಡಿರುವಂತ ಮಾತು ಏನಂತಂದ್ರೆ ಈರಣ್ಣ ಕಡಾಡಿ ಅವರನ್ನು ನಾವು ನೋಡಬಹುದು ಮತ್ತು ವಿ ಸೋಮಣ್ಣ ಅವರನ್ನು ನೋಡಬಹುದು. ಅವರನ್ನು ಯಾವ ರೀತಿಯಾಗಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯಾವ ರೀತಿಯಾಗಿ ಬೆಳೆಸಿಕೊಂಡ್ರು ಮತ್ತು ಅವರಿಗೆ ಪಕ್ಷದಲ್ಲಿ ಯಾವ ರೀತಿಯಾಗಿ ಸ್ಥಾನಮಾನ ಕೊಟ್ರು. ಅಂದ್ರೆ ಬಿಜೆಪಿಯಲ್ಲಿ ಒಂದು ಮಾತಿದೆ, ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲಿ ಪಕ್ಷನಿಷ್ಠವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಂತ ಗುರುತಿಸಿ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಬಹುದೊಡ್ಡ ಜವಾಬ್ದಾರಿ ನೀಡುವ ಮೂಲಕ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವುದರ ಜೊತೆಗೆ ಮತ್ತು ಬಿಜೆಪಿಯಲ್ಲಿ ಸಾಮಾನ್ಯನೂ ಕೂಡ ಸಮಯ ಬಂದಾಗ ಅಧಿಕಾರವನ್ನು ಬಹುದೊಡ್ಡ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬಹುದು ಎಂಬ ಮಾತನ್ನು ಈಗ ಅವರು ಸಾಬೀತು ಮಾಡೋದ್ರ ಮೂಲಕ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಮತ್ತು ಹೊಸ ಕಾರ್ಯಕರ್ತರನ್ನು ಸೆಳೆಯೋದಕ್ಕೂ ಕೂಡ ಇದೊಂದು ದೊಡ್ಡ ಅವಕಾಶ ಅಂತಂದ್ರೆ ಹೇಳ್ಬೋದು ವಸಂತ್. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಂಜುನಾಥ್. ರಾಷ್ಟ್ರೀಯ ನಾಯಕರು ಬಹುದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ, ಉಪಾಧ್ಯಕ್ಷರಾಗಿ ತಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಏನ್ ಹೇಳ್ತೀರಾ ಸರ್? ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಆದರಣೀಯ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ನಮ್ಮ ಗೃಹ ಮಂತ್ರಿಗಳಾದಂಥ ಶ್ರೀಯುತ ಅಮಿತ್ ಶಾಜಿಯವರು